ಅಂಜರಿ ಅಮ್ಮನಿಗೆ ನೋವು ಕೊಟ್ಟು ನಮ್ಮ ಕೆಲಸನೆಲ್ಲ ಹಾಳು ಮಾಡಿದ್ದು ನಿನಗೆ ಕ್ಷಮೆನೇ ಇಲ್ಲ. ಆ ಅಂಬಿಕನ್ನೇ ನಾನು ಉಳಿಸ್ಲಿಲ್ಲ. ನಿನ್ನನ್ನ ಸುಮ್ಮನೆ ಬಿಡ್ತೀನೇನೆ? ಈ ಮಾಳ್ವಿಕಾ ಯಾವತ್ತೂ ಸೋಲನ್ನ ಒಪ್ಕೊಳ್ಳೋಳಲ್ಲ. ನೀನು ಮಾಡಿರೋ ತಪ್ಪಿಗೆ ನಿನ್ನ ಪ್ರಾಣನೇ ನೀನು ಬೆಲೆ ತೆರಬೇಕು. ಸಾಯೋದಕ್ಕೆ ಸಿದ್ಧವಾಗು. ಹೋಗು. ನಿನಗೆ ಸಿಕ್ಕ ಮೊದಲ ಅವಕಾಶದಲ್ಲೇ ಆ ದುರ್ಗನ ಕೊಂದು ಹಾಕು. ಸಾವು ಭಯಂಕರವಾಗಿರ್ಬೇಕು, ಭಾರಿ ಭಯಂಕರವಾಗಿರ್ಬೇಕು. ಅವಳು ಈ ಭೂಮಿ ಮೇಲೆ ಉಸಿರಾಡೋ ಪ್ರತಿ ಕ್ಷಣವೂ ನನಗೆ ಕಂಟಕನೆ. ಅವಳು ಉಸಿರು ನಿಲ್ಲವರೆಗೂ ನಿನಗೆ ವಿಶ್ರಾಂತಿ ಇಲ್ಲ. ಹೋಗು. ಹೇ ದುರ್ಗಾ, ಅಕ್ಕ ವಾಪಸ್ ಬಂದ್ಲು ಅಂತ ಖುಷಿಯಾಗಿದ್ಯಾ ಅಲ್ವಾ? ಈ ಅಕ್ಕ ತಂಗಿಯರನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ನೀನೇನೋ ಅಂಬಿಕನ ಉಳಿಸ್ಕೊಂಡೆ, ಆದ್ರೆ ನಿನ್ನನ್ನ ಉಳಿಸ್ಕೊಳ್ಳೋದಕ್ಕೆ ಅಂಬಿಕನಿಂದ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದಿಲ್ಲ. ಅಕ್ಕ ಸಿಕ್ಕಿದಾಳೆ ಅಂತ ನನಗೆ ತುಂಬಾ ಖುಷಿ ಇದೆಯಪ್ಪ. ಆದ್ರೆ ಆ ಖುಷಿಯಿಂದ ಎಷ್ಟೋ ಕರಾಳ ಸತ್ಯಗಳನ್ನ ಬಚ್ಚಿಟ್ಟಿರೋದು ಯಾಕೆ? ಹೇಳಲ್ಲ. ಹೇಳಪ್ಪ, ಅಕ್ಕನ ಅಂತ ದಟ್ಟ ಕಾಡಲ್ಲಿ ಯಾಕೆ ಬಚ್ಚಿಟ್ಟಿದ್ರು? ಅಲ್ಲಪ್ಪ, ಅಕ್ಕಂಗೆ ಶ್ರಾದ್ದ ಕಾರ್ಯಗಳಾದ್ಮೇಲೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಯಾರೋ ಪಿತೂರಿ ಮಾಡಿ ಅವಳ ಕೂಡಿಟ್ಟಿದ್ರು ಅಂತ ಅನ್ಸುತ್ತೆ. ಯಾರದು? ಬೇಡ ಬೇಡ, ಸಲ್ಲದು. ಇಲ್ಲಪ್ಪ, ನನಗೆ ವಿಷಯ ಗೊತ್ತಾಗ್ಲೇಬೇಕು. ಅಲ್ಲಿ ಅಕ್ಕನ ಮಡಿಕೆ ಪಕ್ಕ ಇನ್ನೊಂದು ಮಡಿಕೆ ಇತ್ತು. ಆ ಮಡಿಕೆ ಯಾರ್ದು? ಹೇಳಪ್ಪ. ದುರ್ಗಾ, ದುರ್ಗಾ, ಎಲ್ಲೋದ್ಲೇಳು? ದುರ್ಗಾ, ಎಲ್ಲೋದ್ಲೇಳು? ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ದುರ್ಗಾ? ಇಲ್ಲ ಮೇಡಮ್. ಅಲ್ಲಮ್ಮ ದುರ್ಗಾ, ಅದ್ಯಾರು ಅಂತ ನಮಗೆ ಗೊತ್ತಾಗ್ಲೇಬೇಕಲ್ವಾ? ಈಗ ಅದು ಅಪಾಯ ಮುಂದಾಗಲ್ಲ ಅಂತ ಏನ್ ಗ್ಯಾರಂಟಿ? ಅಮ್ಮನ ಬಾಯಲ್ಲಿ ಮುಂದೆ ನಡೆಯೋದೇನಾದರೂ ಹೇಳಿಸ್ತಾ? ದುರ್ಗಂಗೇನಾದರೂ ಇಲ್ಲ ಇಲ್ಲ, ಹಾಗೇನೂ ಆಗಿರಲ್ಲ. ಆದರೆ ಎಲ್ಲೋದ್ಲೇಳು? ನಿದ್ದೆ ಕಣ್ಣಲ್ಲಿ ಏನಾದರೂ ಆಚೆ ಒಬ್ಬಳೇ ಆಚೆ ಹೋಗಿದ್ದಾಳೆ ಅಂದರೆ ಇಲ್ಲ, ನಾನು ನೆಗೆಟಿವ್ ಥಿಂಕ್ ಮಾಡಬಾರ್ದು. ದುರ್ಗಾ ಏನೂ ಆಗಿರಲ್ಲ, ಅವಳು ಇಲ್ಲೇ ಎಲ್ಲೋ ಇರ್ತಾಳೆ. ದುರ್ಗಾ, ದುರ್ಗಾ, ದುರ್ಗಾ,
ದುರ್ಗಾ ದುರ್ಗಾ ಎಲ್ಲಿದ್ಯಾ? ದುರ್ಗಾ 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 ಹೇಳಪ್ಪ. ಆ ಮಡಿಕೆ ಮುಟ್ಟಿದಾಗ ನನಗೆ ಅದರಲ್ಲಿರೋರು ನನ್ನವರು ಅಂತ ನನಗನ್ನಿಸ್ತು. ಯಾರದು? ಅಲ್ಲಿ ಯಾರನ್ನ ಕೂಡಿಟ್ಟಿದ್ದಾರೆ? ಹೇಳಪ್ಪ. ಸಲ್ಲದು ಸಲ್ಲದು, ಹೇಳಕೂಡದು. ಬೇಡ, ಘೋರ ಘೋರ ಪಕ್ವವಾಗಿಲ್ಲ. ಆ ಮಾಳವಿಕಾ ಎಲ್ಲರನ್ನೂ ಸರ್ವನಾಶ ಮಾಡೋದಕ್ಕೆ ನಿಂತಿದ್ದಾಳೆ. ಇದು ಅವಳ ವಿರುದ್ಧ ಹೋಗುವ ಸಮಯ ಅಲ್ಲ ಶಂಭು. ವಿಧಿಯ ವಿರುದ್ಧ ಹೋಗಲು ಯಾರಿಂದನೂ ಸಾಧ್ಯವಿಲ್ಲ ಶಂಭು. ಕೇಳ್ತಾ ಇದ್ದೀನಿ ತಾನೆ, ಹೇಳಪ್ಪ. ಬೇಡ ದುರ್ಗಾ, ಈ ಒತ್ತಾಯ ಸಲ್ಲದು. ಒತ್ತಾಯ ಸಲ್ಲದು. ಈ ಸತ್ಯ ಬೆಂಕಿ ಬೆಂಕಿ. ಕಾಲ ಸರಿ ಇರಲು ಹೆಚ್ಚು ಬೆಳಕು, ಅಕಾಲ ಭಸ್ಮ ಭಸ್ಮ, ಸುಟ್ಟು ಭಸ್ಮ ಆಗದು. ಕೇಳಬೇಡ, ಸಲ್ಲದು. ಸರಿ, ನೀನು ಹೇಳಲಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ನಮ್ಮ ಅಕ್ಕ ಉತ್ತರ ಕೊಡ್ತಾಳೆ. ಅವಳು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅಕ್ಕ, ಸರಿಯಾಗಿ ಕೇಳಿಸ್ಕೊ. ಅಲ್ಲಿ ನೀನಿದ್ದ ಮಡಿಕೆ ಪಕ್ಕದಲ್ಲಿ ಇನ್ನೊಂದು ಮಡಿಕೆ ಇತ್ತು. ಅದು ಯಾರ್ದಕ್ಕ? ಆ ರಹಸ್ಯ ಜಾಗದಲ್ಲಿ ಯಾಕಿತ್ತು? ಆ ಸತ್ಯ ಏನಕ್ಕ? ನನ್ ಮೇಲೆ ಆಣೆ, ಅದೇನು ಅಂತ ಹೇಳು. ಅಕ್ಕ, ಏನ್ ಮಾಡ್ತಿದ್ಯಾ? ಕೈ ಬಿಡು. ಹೀಗೆಲ್ಲ ಆಣೆ ಮಾಡಬಾರ್ದು. ಇಲ್ಲ ಅಕ್ಕ, ನನಗೆಲ್ಲ ವಿಷಯನೂ ಈಗ ಗೊತ್ತಾಗ್ಲೇಬೇಕು. ನಿನ್ನ ಯಾರಲ್ಲಿ ಬಂಧಿಸಿದ್ದು? ಆ ಇನ್ನೊಂದು ಮಡಿಕೆ ಏನು? ಈ ರಹಸ್ಯ ಎಲ್ಲ ಏನು? ನನಗೆ ಸತ್ಯ ಎಲ್ಲ ಇವಾಗ ನೀನು ಹೇಳಲೇಬೇಕು.